ಪ್ರಿಯರೇ, ದೇವಜನರಾಗಿರುವಂತ ನಮ್ಮೊಟ್ಟಿಗೆ ದೇವರೊಂದು ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದಾರೆ. ಆ ಒಡಂಬಡಿಕೆಯಲ್ಲಿಯೇ ಸಕಲ ಆಶೀರ್ವಾದಗಳು, ಮೇಲುಗಳು, ವಾಗ್ದಾನಗಳು ಇರುವಂಥದ್ದು. ಅದನ್ನ ಹೊಂದಬೇಕೆಂದರೆ ಏನ್ ಮಾಡಬೇಕು? ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು ಎಂಬುದಾಗಿ. ಅಂದ್ರೆ ಯಾರು ದೇವರಲ್ಲಿ ಭಯಭಕ್ತಿಯಿಂದ ಸದ್ಭಕ್ತಿಯಿಂದ ನಡೆದುಕೊಳ್ಳುತ್ತಾರೋ, ನಂಬಿಗಸ್ತರಾಗಿರುತ್ತಾರೋ, ಅವರಿಗೆ ದೇವರು ಆಪ್ತ ಮಿತ್ರನಂತಿದ್ದು ಅವರಿಗೆ ಆಲೋಚನೆಗಳನ್ನು ಕೊಟ್ಟು ವಿಶೇಷ ಮಾರ್ಗಗಳನ್ನ ಬೋಧಿಸಿ ಅವರನ್ನ ಮುನ್ನಡೆಸಿ ತನ್ನ ವಾಗ್ದಾನದ ಅನುಭವವನ್ನ ಅವರಲ್ಲಿ ಉಂಟು ಮಾಡುತ್ತಾನೆ. ಆದ್ದರಿಂದ ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿ ಇದುವರೆಗೂ ಕಾಣದೇ ಇದ್ದಂಥ ವಾಗ್ದಾನಗಳ ಪರಿಪೂರ್ಣತೆಯನ್ನ ಈ ದಿವಸಗಳಲ್ಲಿ ಕಾಣುತ್ತೀರಾ? ಶ್ರೇಷ್ಠತೆಗಳನ್ನ ಅನುಭವಿಸುತ್ತೀರಾ?